ನಮಸ್ಕಾರ. ಈ ವಿಶೇಷವಾದ ಮಾಹಿತಿ ಸಂಚಿಕೆಗೆ ಸ್ವಾಗತ. ನಾವೆಲ್ಲರೂ ಸೀಬೆ ಹಣ್ಣು ಅಂದ್ರೆ ಪೇರಲೆ ಹಣ್ಣನ್ನ ಇಷ್ಟಪಟ್ಟು ತಿಂತೀವಿ ಅಲ್ವಾ? ಅದರ ರುಚಿ, ಆರೋಗ್ಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಇವತ್ತು ನಾವು ಒಂದು ಅಚ್ಚರಿಯ ವಿಚಾರದ ಬಗ್ಗೆ ಮಾತಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ ಸೀಬೆ ಹಣ್ಣಿಗಿಂತಲೂ ಅದರ ಎಲೆಗಳಲ್ಲಿಯೇ ಅಸಲಿ ಮ್ಯಾಜಿಕ್ ಅಡಗಿದೆ. ಹೌದು, ನಾವು ಕಡೆಗಣಿಸುವ ಈ ಎಲೆಗಳಲ್ಲಿ ನಂಬಲಾಗದಷ್ಟು ಔಷಧೀಯ ರಹಸ್ಯಗಳಿವೆ. ಬನ್ನಿ, ಇದರ ಹಿಂದಿನ ಅಸಲಿ ಕಹಾನಿ ಏನು ಅಂತ ಇವತ್ತು ಆಳವಾಗಿ ನೋಡೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ಸೀಬೆ ಮರದಲ್ಲಿ ಹಣ್ಣಿಗಿಂತ ಎಲೆಯೇ ಅತಿ ಹೆಚ್ಚು ಆರೋಗ್ಯಕರ ಭಾಗ ಆಗಿದ್ರೆ ಹೇಗಿರುತ್ತೆ? ಸ್ವಲ್ಪ ಆಶ್ಚರ್ಯ ಆಗತ್ತೆ ಅಲ್ವಾ? ನೂರಾರು ವರ್ಷಗಳಿಂದ ನಮ್ಮ ಹಿರಿಯರಿಗೆ, ಪ್ರಾಚೀನ ವೈದ್ಯ ಪದ್ಧತಿಗಳಿಗೆ ತಿಳಿದಿದ್ದ ಈ ಗುಟ್ಟನ್ನ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ಹೌದು, ಇದು 100ಕ್ಕೆ 100 ಸತ್ಯ ಅಂತ ಸಾಬೀತು ಮಾಡ್ತಾ ಇದೆ. ಇದು ಖಂಡಿತ ನಮ್ಮ ಆರೋಗ್ಯದ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ವಿಚಾರ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನ್ ನೋಡ್ಲಿದ್ದೇವೆ ಅಂದ್ರೆ, ಮೊದಲಿಗೆ ಪ್ರಕೃತಿಯ ಈ ರಹಸ್ಯದ ಬಗ್ಗೆ, ನಂತರ ಇದು ನಮ್ಮ ಚಯಾಪಚಯ ಮತ್ತು ಹೃದಯದ ಆರೋಗ್ಯಕ್ಕೆ ಹೇಗೆ ಲಾಭದಾಯಕ, ಜೀರ್ಣಕ್ರಿಯೆ ಮತ್ತು ಬಾಯಿಯ ನೈರ್ಮಲ್ಯ, ತ್ವಚೆಯ ಆರೈಕೆ ಹಾಗೂ ರೋಗ ನಿರೋಧಕ ಶಕ್ತಿ, ಮತ್ತು ಕೊನೆಯದಾಗಿ ಇದನ್ನ ಸರಿಯಾಗಿ ಹೇಗೆ ತಯಾರಿಸಿ ಬಳಸಬೇಕು ಅನ್ನೋದನ್ನ ನೋಡೋಣ. ವಿಭಾಗ 1: ಪ್ರಕೃತಿಯ ಅಡಗಿರುವ ಔಷಧೀಯ ರಹಸ್ಯ. ನೋಡಿ, ಇದು ಕೇವಲ ಬಾಯ್ಮಾತಿನ ವಿಚಾರ ಅಲ್ಲ. ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಸೀಬೆ ಎಲೆಗಳನ್ನ ಸಂಜೀವಿನಿ ಅಂತಾನೆ ಹೊಗಳಲಾಗಿದೆ. ಅಷ್ಟೇ ಅಲ್ಲ, ಈಗಿನ NCBIಯಂತಹ ಪ್ರಖ್ಯಾತ ಆಧುನಿಕ ವೈದ್ಯಕೀಯ ಸಂಶೋಧನಾ ವೇದಿಕೆಗಳು ಕೂಡ ಹೌದು, ಈ ಎಲೆಗಳಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ಒಪ್ಕೊಂಡಿವೆ. ಅಂದ್ರೆ ಆಯುರ್ವೇದದ ಪ್ರಾಚೀನ ಜ್ಞಾನ ಮತ್ತು ಇಂದಿನ ಆಧುನಿಕ ವಿಜ್ಞಾನ ಇವೆರಡೂ ಸೇರಿ ಇದನ್ನ ಸರ್ಟಿಫೈ ಮಾಡಿವೆ. ವಿಭಾಗ 2: ಚಯಾಪಚಯ ಅಂದ್ರೆ ಮೆಟಬಾಲಿಸಂ ಮತ್ತು ಹೃದಯದ ಆರೋಗ್ಯ. ಇಲ್ಲಿ ನಾವು ಫಿನಾಲಿಕ್ ಸಂಯುಕ್ತಗಳು ಅನ್ನೋ ಪದವನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೀಬೆ ಎಲೆಗಳಲ್ಲಿರುವ ಈ ಆಕ್ಟಿವ್ ಕಾಂಪೌಂಡ್ಸ್ ಏನ್ ಮಾಡತ್ವೆ ಗೊತ್ತಾ? ರಕ್ತದಲ್ಲಿ ಸಕ್ಕರೆ ಅಂಶ ಹೀರ್ಕೊಳ್ಳೋದನ್ನ ಬ್ರೇಕ್ ಹಾಕ್ತವೆ. ನಾವು ತಿನ್ನುವ ಸಂಕೀರ್ಣ ಪಿಷ್ಟ ಅಂದ್ರೆ ಕಾಂಪ್ಲೆಕ್ಸ್ ಸ್ಟಾರ್ಚ್ ಸಿಂಪಲ್ ಶುಗರ್ ಆಗಿ ಬದಲಾಗದಂತೆ ತಡೆಯುತ್ತವೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಒಮ್ಮೆಲೆ ಏರುಪೇರಾಗಲ್ಲ. ಡಯಾಬಿಟೀಸ್ ಕಂಟ್ರೋಲ್ ಮಾಡೋಕೆ ಇದೊಂದು ನ್ಯಾಚುರಲ್ ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದು. ಕೇವಲ ಶುಗರ್ ಕಂಟ್ರೋಲ್ ಅಷ್ಟೇ ಅಲ್ಲ, ಇದು ತೂಕ ಇಳಿಸೋಕು ಭಾರಿ ಸಹಾಯ ಮಾಡುತ್ತೆ. ಈ ಎಲೆಗಳಲ್ಲಿರುವ ಅಂಶಗಳು ನಮ್ಮ ದೇಹದಲ್ಲಿ ಕ್ಯಾಲರಿ ಬರ್ನ್ ಆಗೋ ಸ್ಪೀಡನ್ನ ಹೆಚ್ಚಿಸ್ತವೆ. ಅಷ್ಟೇ ಅಲ್ಲ, ತೂಕ ಇಳಿಸುವ ಜೀನ್ಗಳ ಮೇಲೂ ಪ್ರಭಾವ ಬೀರುತ್ತವೆ ಅಂದ್ರೆ ನಂಬಲೇಬೇಕು. ನ್ಯಾಚುರಲ್ ಆಗಿ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರೋರಿಗೆ ಇದೊಂದು ಪರ್ಫೆಕ್ಟ್ ಸಪೋರ್ಟ್ ಸಿಸ್ಟಮ್. ಇನ್ನು ಈ ಹೋಲಿಕೆಯನ್ನ ಸ್ವಲ್ಪ ಗಮನಿಸಿ. ಸೀಬೆ ಎಲೆಯ ರಸ ನಮ್ಮ ಹೃದಯಕ್ಕೆ ವಿಲನಾಗಿರುವ ಕೆಟ್ಟ LDL ಕೊಲೆಸ್ಟ್ರಾಲ್ ಮತ್ತು ಡೇಂಜರಸ್ ಟ್ರೈಗ್ಲಿಸರೈಡ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುತ್ತೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೃದಯದ ಹೀರೋ ಆಗಿರುವ ಒಳ್ಳೆ HDL ಕೊಲೆಸ್ಟ್ರಾಲ್ಗೆ ಸಣ್ಣ ಗೀರು ಕೂಡ ಬೀಳದಂತೆ ಅದನ್ನ ಹಾಗೆ ಕಾಪಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಹೃದಯಾಘಾತದಂತಹ ಅಪಾಯಗಳಿಗೆ ಒಂದು ಬಲವಾದ ಶೀಲ್ಡ್ ತರ ಕೆಲಸ ಮಾಡುತ್ತೆ. ವಿಭಾಗ 3: ಜೀರ್ಣಕ್ರಿಯೆ ಮತ್ತು ಬಾಯಿಯ ನೈರ್ಮಲ್ಯ. ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಬರೋದಾದ್ರೆ, ಈ ಎಲೆಗಳು ಗ್ಯಾಸ್ ಮತ್ತು ಆಸಿಡಿಟಿಗೆ ಹೇಳಿ ಮಾಡಿಸಿದ ಮದ್ದು. ಅತಿಸಾರ, ಭೇದಿಯಂತಹ ಇನ್ಫೆಕ್ಷನ್ ಇದ್ರೆ ಅದರ ವಿರುದ್ಧ ಇದು ಪ್ರಬಲವಾಗಿ ಹೋರಾಡುತ್ತೆ. ಇನ್ನು IBS ಅಂದ್ರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ನಿಂದ ಒದ್ದಾಡ್ತಿರುವವರಿಗಂತೂ ಇದು ಬಹಳ ರಿಲೀಫ್ ಕೊಡುತ್ತೆ. ಬೆಳ್ಳಂಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಎಲೆ ಅಗಿದು ತಿಂದ್ರೆ ಸಾಕು, ಜೀರ್ಣಕ್ರಿಯೆ ಸಿಸ್ಟಮ್ ಫುಲ್ ಕ್ಲಿಯರ್ ಆಗುತ್ತೆ. ಬಾಯಿಯ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ಟ್ರಿಕ್ ಅನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಒಂದು 7ರಿಂದ 8 ಸೀಬೆ ಎಲೆಗಳನ್ನ ಒಂದು ಲೋಟ ನೀರಿನಲ್ಲಿ ಚೆನ್ನಾಗಿ ಕುದಿಸಿ, ಆ ನೀರಿಂದ ಗಾರ್ಗಲ್ ಮಾಡಿ ಅಂದ್ರೆ ಬಾಯಿ ಮುಕ್ಕಳಿಸಿ. ಬಾಯಲ್ಲಿ ಉಣ್ಣಾಗಿದ್ರೆ ಅಥವಾ ಒಸಡುಗಳು ಊದ್ಕೊಂಡು ಕೆಂಪಾಗಿದ್ರೆ ಜಿಂಜಿವೈಟಿಸ್ ಅಂತೀವಲ್ಲ ಅದಕ್ಕೆ ಮತ್ತು ವಿಪರೀತ ಹಲ್ಲು ನೋವಿಗೆ ಇದು ತಕ್ಷಣದ ರಿಲೀಫ್ ಕೊಡುತ್ತೆ. ಒಸಡಿನ ಊತ ಕಡಿಮೆ ಮಾಡೋಕೆ ಇದು ಸೂಪರ್ ಎಫೆಕ್ಟಿವ್. ವಿಭಾಗ 4: ತ್ವಚೆಯ ಆರೈಕೆ ಮತ್ತು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ. ತ್ವಚೆಯ ಕಾಂತಿಗೆ ಅಥವಾ ಸ್ಕಿನ್ ಕೇರ್ಗೆ ಏನ್ ಮಾಡ್ಬೇಕು ಅಂದ್ರೆ, ಒಂದು 4-5 ಎಲೆಗಳನ್ನ ನುಣ್ಣಗೆ ಅರೆದು ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಮುಖಕ್ಕೆ ಹಚ್ಚಿ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಿ. ದಿನಕ್ಕೆ 2 ಬಾರಿ ಹೀಗೆ ಮಾಡಿದ್ರೆ ಇದು ಮೊಡವೆ ಹುಟ್ಟಿಸುವ ಬ್ಯಾಕ್ಟೀರಿಯಾಗಳನ್ನೇ ಸಾಯಿಸುತ್ತೆ. ಜೊತೆಗೆ ಮುಖದ ಮೇಲಿರುವ ಕಪ್ಪು ಕಲೆಗಳು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅನ್ನ ಮಾಯ ಮಾಡಿ ಮುಖ ಫಳಫಳ ಅಂತ ಹೊಳೆಯುವಂತೆ ಮಾಡುತ್ತೆ. ಇದೊಂದು ನ್ಯಾಚುರಲ್ ಆಂಟಿಸೆಪ್ಟಿಕ್ ಪೇಸ್ಟ್. ತ್ವಚೆ ಅಷ್ಟೇ ಅಲ್ಲ, ಈ ಎಲೆಯ ಮಿಕ್ಕ ಲಾಭಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗ್ತೀರಾ. ಎಷ್ಟೇ ಹಳೆಯದಾದ ಬಿಡದಂತಹ ದೀರ್ಘಕಾಲದ ಕೆಮ್ಮು ಮತ್ತು ಬ್ರಾಂಕೈಟಿಸ್ ಅನ್ನ ಇದು ಓಡಿಸುತ್ತೆ. ಮೈಮೇಲಿನ ಗಾಯಗಳಿಗೆ ಪವರ್ಫುಲ್ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ.
ಡೆಂಗ್ಯೂ ಜ್ವರ ಬಂದಾಗ ಪ್ಲೇಟ್ಲೆಟ್ ಕೌಂಟ್ ದಿಢೀರಂತ ಏರ್ಸೋಕೆ ಇದು ಭಾರಿ ಸಹಕಾರಿ. ವೀರ್ಯಾಣುಗಳ ಸಂಖ್ಯೆಯನ್ನ ವೃದ್ಧಿಸುತ್ತೆ ಹಾಗೂ ಎಲ್ಲಾ ತರಹದ ಅಲರ್ಜಿಗಳನ್ನ ಕಡಿಮೆ ಮಾಡುತ್ತೆ. ನೋಡಿ, ಒಂದು ಸಣ್ಣ ಎಲೆ ಇಷ್ಟೆಲ್ಲ ಕಾಯಿಲೆಗಳಿಗೆ ಮದ್ದಾಗಿ ಕೆಲಸ ಮಾಡುತ್ತೆ ಅಂದ್ರೆ ವಾವ್ ಅನ್ಸುತ್ತೆ ಅಲ್ವಾ? ವಿಭಾಗ 5 ತಯಾರಿಕೆ ಮತ್ತು ಸೇವನೆಯ ವಿಧಾನಗಳು. ಇದನ್ನ ಬಳಸೋದು ಹೇಗೆ ಅಂತ ನೋಡೋಣ. ಮೊದಲನೆಯದು ಬಹಳ ಸಿಂಪಲ್, ನೇರ ವಿಧಾನ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 2 ಸ್ವಚ್ಛವಾಗಿ ತೊಳೆದ ಸೀಬೆ ಎಲೆಗಳನ್ನ ಬಾಯ್ಗಾಕೊಂಡು ಚೆನ್ನಾಗಿ ಅಗಿದು ತಿನ್ನಿ. ಅಷ್ಟೇ, ಯಾವುದೇ ಗಡಿಬಿಡಿ ಇಲ್ಲದೆ ತಮ್ಮ ಡೈಲಿ ರುಟೀನ್ನಲ್ಲಿ ಇದನ್ನ ಸೇರಿಸ್ಕೋಬೇಕು ಅನ್ನೋರಿಗೆ ಇದಕ್ಕಿಂತ ಸುಲಭವಾದ ದಾರಿ ಇನ್ನೊಂದಿಲ್ಲ. ಎರಡನೆಯ ವಿಧಾನ ಕಷಾಯ ಅಥವಾ ಚಹಾ ಮಾಡೋದು. ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲು ಒಂದು 4-5 ತೊಳೆದ ಎಲೆಗಳನ್ನ ಲಘುವಾಗಿ ಜಜ್ಕೊಳ್ಳಿ. ಅದನ್ನೊಂದು ಲೋಟ ನೀರ್ನಲ್ಲಿ ಹಾಕಿ ಆ ನೀರು ಕುದಿದು ಅರ್ಧ ಲೋಟ ಆಗೋವರೆಗೂ ಕಾಯಿಸಿ. ಆಮೇಲೆ ಅದನ್ನ ಸೋಸಿ ಉಗುರು ಬೆಚ್ಚಗಾಗೋವರೆಗೂ ಬಿಡಿ. ಕೊನೆಗೆ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಮತ್ತು 1 ಚಮಚ ಜೇನುತುಪ್ಪ ಸೇರಿಸಿ. ಆದ್ರೆ ನೆನ್ಪಿರ್ಲಿ, ಡಯಾಬಿಟಿಸ್ ಇರೋರು ಜೇನುತುಪ್ಪ ಹಾಕ್ಬೇಡಿ. ಈ ಕಷಾಯವನ್ನ ದಿನಕ್ಕೆ ಒಮ್ಮೆ ಅಥವಾ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ ಅಥವಾ ತಿಂಡಿ ತಿಂದ 1 ಗಂಟೆ ನಂತರ ಕುಡಿಯಬಹುದು. ಈ ಎಲ್ಲಾ ವಿಚಾರಗಳನ್ನ ಕೇಳಿದ್ಮೇಲೆ ನಮ್ಗೊಂದು ಪ್ರಶ್ನೆ ಕಾಡೋದು ಸಹಜ ಅಲ್ವಾ? ನಾವು ಅಂದ್ರೆ ನಮ್ಮ ಆಧುನಿಕ ಸಮಾಜ ನಮ್ಮ ಕಣ್ಣೆದುರೇ ಇರುವ ಯಾವುದೇ ಖರ್ಚಿಲ್ದೆ ಸಿಗುವ ಇಂತಹ ಅದ್ಭುತ ನ್ಯಾಚುರಲ್ ಮೆಡಿಸಿನ್ಗಳನ್ನ ಕಡೆಗಣಿಸ್ಬಿಟ್ಟಿದೀವಾ ಅಂತ. ಈ ಸಂಘ ಸೀಬೆ ಎಲೆಯ ಶಕ್ತಿ ನಿಜಕ್ಕೂ ಬೆರಗುಗೊಳಿಸುವಂತಹದು. ಪ್ರಕೃತಿಯಲ್ಲಿ ಅಡಗಿರುವ ಇಂಥ ನೈಸರ್ಗಿಕ ವಿಸ್ಮಯಗಳನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಏನಂತೀರಾ? ಈ ಮಾಹಿತಿ ಸಂಚಿಕೆ ಖಂಡಿತ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರೋ ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಇದನ್ನ ತಪ್ಪದೇ ಶೇರ್ ಮಾಡಿ. ಹಾಗೇನೇ ಇಂತಹ ಮತ್ತಷ್ಟು ಅಡಗಿರುವ ನೈಸರ್ಗಿಕ ವಿಸ್ಮಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ. ಪ್ರಕೃತಿಯ ಬಗ್ಗೆ ಕಲಿಯುತ್ತೀರಿ, ಸದಾ ಆರೋಗ್ಯವಾಗಿರಿ.